ಅಂತರಿಕ್ಷದ ಬಗ್ಗೆ ಆಸಕ್ತಿ ಇರುವವರು ಅಂತರಿಕ್ಷದ ಬಗ್ಗೆ ತಿಳಿದುಕೊಳ್ಳುವುದರ ಜೊತೆ ಸ್ಪೇಸ್ಗೆ ಸಂಬಂಧಪಟ್ಟ ಮೂವೀಸನ್ನು ಕೂಡ ನೋಡ್ತಾರೆ. ಆ ಮೂವೀಸ್ನಲ್ಲಿ ಎಂತಹ ಸೀನ್ಸನ್ನು ತೋರಿಸ್ತಾರೆ ಅಂದರೆ ಅವುಗಳನ್ನು ನೋಡಿ ಪ್ರತಿಯೊಬ್ಬರು ಆಶ್ಚರ್ಯಕ್ಕೆ ಗುರಿಯಾಗ್ತಾರೆ. ಆದರೆ ಸಿನಿಮಾದಲ್ಲಿ ತೋರಿಸುವ ಅಂತರಿಕ್ಷಕ್ಕೂ ರಿಯಾಲಿಟಿಯಲ್ಲಿ ಇರುವ ಅಂತರಿಕ್ಷಕ್ಕೂ ತುಂಬ ವ್ಯತ್ಯಾಸ ಇದೆ. ಆದರೆ ಸಿನಿಮಾದಲ್ಲಿ ಏಕೆ ಈ ರೀತಿ ತೋರಿಸ್ತಾರೆ ಅಂದರೆ ಸಿನಿಮಾವನ್ನು ನೋಡುವಾಗ ವೀಕ್ಷಕರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸನ್ನು ಕೊಡೋದಕ್ಕಾಗಿ, ವೀಕ್ಷಕರನ್ನು ಕನ್ಫ್ಯೂಸ್ ಮಾಡದೇ ಇರೋದಕ್ಕಾಗಿ ಮೂವಿ ಮೇಕರ್ಸ್ ಈ ರೀತಿಯಾಗಿ ತೋರಿಸ್ತಾರೆ. ಆದರೆ ನಾವು ಮಾತ್ರ ರಿಯಾಲಿಟಿಯಲ್ಲೂ ಕೂಡ ಸ್ಪೇಸ್ ಈ ರೀತಿಯೇ ಇರುತ್ತೆ ಅಂತ ಅಂದುಕೊಳ್ತೀವಿ, ಅದೇ ರೀತಿ ಊಹೆ ಮಾಡ್ಕೊಳ್ತೀವಿ. ಈ ವಿಡಿಯೋದಲ್ಲಿ ನಾವು ರಿಯಲ್ ಸ್ಪೇಸ್ ಹೇಗಿರುತ್ತೆ ಅಂತ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಸೋಲಾರ್ ಸಿಸ್ಟಮ್ ಆಸ್ಟ್ರಾಯ್ಡ್ ಬೆಲ್ಟ್. ಈ ಆಸ್ಟ್ರಾಯ್ಡ್ ಬೆಲ್ಟ್ ಮಾರ್ಸ್ ಮತ್ತು ಜುಪಿಟರ್ಗೆ ಮಧ್ಯದಲ್ಲಿ ಇರುತ್ತೆ. ಇದರಲ್ಲಿ ಇರುವ ಆಸ್ಟ್ರಾಯ್ಡ್ಸ್ ಕೂಡ ಗ್ರಹಗಳ ರೀತಿಯೇ ಸೂರ್ಯನ ಸುತ್ತ ಸುತ್ತುತ್ತಿರುತ್ತೆ. ಈ ಆಸ್ಟ್ರಾಯ್ಡ್ ಬೆಲ್ಟ್ನಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಉಲ್ಕೆಗಳು ಇರುತ್ತೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯನೇ. ಆದರೆ ಮೂವಿ ಕ್ರಿಯೇಟರ್ಸ್ ಹಾಗೂ ಸ್ಪೇಸ್ಗೆ ಸಂಬಂಧಪಟ್ಟ ವಿಡಿಯೋಗಳಲ್ಲಿ ಆಸ್ಟ್ರಾಯ್ಡ್ಸ್ ಎಲ್ಲ ಹತ್ತಿರದಲ್ಲಿ ಇರೋ ರೀತಿ ತೋರಿಸ್ತಾರೆ. ನಿಜ ಹೇಳಬೇಕು ಅಂದರೆ ಆಸ್ಟ್ರಾಯ್ಡ್ ಬೆಲ್ಟ್ ಈ ರೀತಿ ಇರೋದಿಲ್ಲ. ಒಂದು ವೇಳೆ ನೀವು ಒಂದು ಆಸ್ಟ್ರಾಯ್ಡ್ ಮೇಲೆ ನಿಂತು ಆಕಾಶವನ್ನು ನೋಡಿದ್ರೆ ನಮ್ಮ ಭೂಮಿ ಮೇಲೆ ನಿಂತು ಆಕಾಶವನ್ನು ನೋಡಿದ ರೀತಿಯೇ ಕಾಣುತ್ತೆ. ಆದರೆ ಅಲ್ಲಿ ವಾತಾವರಣ ಮಾತ್ರ ಇರೋದಿಲ್ಲ. ಅದೇ ರೀತಿ ಈ ಆಸ್ಟ್ರಾಯ್ಡ್ ಬೆಲ್ಟ್ನ ಅಗಲ ಸುಮಾರು 15 ಕೋಟಿ ಕಿಲೋಮೀಟರ್, ಇದರ ದಪ್ಪ ಸುಮಾರು 3 ಕೋಟಿ ಕಿಲೋಮೀಟರ್. ಇದುವರೆಗೂ ವಿಜ್ಞಾನಿಗಳು ಸುಮಾರು 1 ಕಿಲೋಮೀಟರ್ ಅಗಲ ಇರುವ ಆಸ್ಟ್ರಾಯ್ಡ್ಸ್ ಅನ್ನು ಕಂಡುಹಿಡಿದಿದ್ದಾರೆ. ಇಲ್ಲಿ ಒಂದು ಆಸ್ಟ್ರಾಯ್ಡ್ಗೂ ಮತ್ತು ಇನ್ನೊಂದು ಆಸ್ಟ್ರಾಯ್ಡ್ಗೂ ಮಧ್ಯದಲ್ಲಿ ಇರುವ ದೂರ ಸುಮಾರು 15 ಲಕ್ಷ ಕಿಲೋಮೀಟರ್. ಇವುಗಳ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಆಸ್ಟ್ರಾಯ್ಡ್ಸ್ ಕೂಡ ಇರುತ್ತೆ. ಒಂದು ವೇಳೆ ಸಿನಿಮಾಗಳಲ್ಲಿ ತೋರಿಸುವ ರೀತಿ ಪಕ್ಕಪಕ್ಕದಲ್ಲೇನಾದರೂ ಇದ್ದರೆ ಅವು ಸೂರ್ಯನನ್ನು ಸುತ್ತುವ ಸಮಯದಲ್ಲಿ ಒಂದಕ್ಕೆ ಒಂದು ಡಿಕ್ಕಿ ಹೊಡೆದು ಭಯಾನಕ ಸ್ಫೋಟಗಳು ನಡೀತಿತ್ತು. ಅದನ್ನು ನಾವು ಭೂಮಿ ಮೇಲಿಂದ ಕೂಡ ನೋಡಬಹುದಿತ್ತು. ಸ್ಪೇಸ್ ಲೇಸರ್ ಲೈಟ್. ಯಾವ ಸ್ಪೇಸ್ ಮೂವಿಯನ್ನು ನೋಡಿದ್ರೂ ನಿಮಗೆ ಖಂಡಿತ ಸ್ಪೇಸ್ ವಾರ್ ಇದ್ದೇ ಇರುತ್ತೆ. ಅದೇ ರೀತಿ ಅದರಲ್ಲಿ ಲೇಸರ್ ಬೀಮ್ಸ್ ಅನ್ನು ಕೂಡ ನೋಡಬಹುದು. ಲೇಸರ್ ಬೀಮ್ ಅಂದರೆ ಐ ಎನರ್ಜಿಯನ್ನು ಒಂದು ಪ್ಲೇಸ್ನಲ್ಲಿ ಸ್ಟೋರ್ ಮಾಡಿ ಅದನ್ನು ಒಂದು ಡೈರೆಕ್ಷನಲ್ಲಿ ಪಾಯಿಂಟ್ ಮಾಡಿ ರಿಲೀಸ್ ಮಾಡ್ತಾರೆ. ಲೇಸರ್ ಬೀಮನ್ನು ಭೂಮಿ ಮೇಲೆ ಪ್ರೊಜೆಕ್ಟ್ ಮಾಡಿದ್ರೆ ಅದು ನಮಗೆ ಈ ರೀತಿ ಕಾಣಿಸುತ್ತೆ. ಆದರೆ ಸ್ಪೇಸ್ನಲ್ಲಿ ಮಾತ್ರ ಈ ರೀತಿ ಕಾಣೋದಿಲ್ಲ. ಒಂದು ವೇಳೆ ಲೇಸರ್ ಬೀಮನ್ನು ಸ್ಪೇಸ್ನಲ್ಲಿ ನೋಡಲೇಬೇಕು ಅಂದರೆ ಅದು ಒಂದು ಕಂಡೀಷನ್ನಲ್ಲಿ ಮಾತ್ರ ಪಾಸಿಬಲ್ ಆಗುತ್ತೆ. ಅದು ಯಾವಾಗ ಅಂದರೆ ಸ್ಪೇಸ್ನಲ್ಲಿ ಟ್ರಾವೆಲ್ ಮಾಡುತ್ತಿರುವ ಲೇಸರ್ ಲೈಟ್ ನೇರವಾಗಿ ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಮಾತ್ರ ಅದು ನಮಗೆ ಕಾಣಿಸುತ್ತೆ. ಈ ರೀತಿ ನಡೆಯೋದಕ್ಕೆ ಕಾರಣ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಅಂದರೆ ಭೂಮಿ ಮೇಲೆ ಗಾಳಿಯಲ್ಲಿ ಇರುವ ಧೂಳು ಮತ್ತು ಗ್ಯಾಸ್, ವಾಟರ್ ಮಾಲಿಕ್ಯೂಲ್ಸ್ ಲೈಟ್ ಬೀಮನ್ನು ಸ್ಕ್ಯಾಟರ್ ಮಾಡುತ್ತೆ, ಅಂದರೆ ಲೈಟನ್ನು ಚೆದರಿಸುತ್ತೆ. ಆದ್ದರಿಂದ ಭೂಮಿ ಮೇಲೆ ಇದು ಚೆನ್ನಾಗಿ ಕಾಣುತ್ತೆ. ಆದರೆ ಸ್ಪೇಸ್ನಲ್ಲಿ ಆಲ್ಮೋಸ್ಟ್ ವ್ಯಾಕ್ಯೂಮೇ ಇರುತ್ತೆ. ಆದ್ದರಿಂದ ಅಲ್ಲಿ ಲೈಟ್ ಬೀಮ್ ಸ್ಕ್ಯಾಟ್ರಿಂಗ್ ಆಗೋದಕ್ಕೆ ಅವಕಾಶನೇ ಇಲ್ಲ. ಸ್ಪೇಸ್ ಬ್ಲಾಸ್ಟ್. ಸ್ಪೇಸ್ ಮೂವೀಸಲ್ಲಿ ಯುದ್ಧಗಳನ್ನು ನೀವು ನೋಡೇ ಇರ್ತೀರಾ. ಅವು ಭೂಮಿ ಮೇಲೆ ನಡೆಯುವ ಯುದ್ಧಗಳ ರೀತಿಯೇ ಇರುತ್ತೆ. ಅಂದರೆ ಸ್ಪೇಸ್ನಲ್ಲಿ ಬಾಂಬ್ ಅನ್ನೋದು ಭೂಮಿ ಮೇಲೆ ಬ್ಲಾಸ್ಟ್ ಆಗೋ ರೀತಿಯೇ ಇರುತ್ತೆ. ಅದೇ ರೀತಿ ಭೂಮಿ ಮೇಲೆ ಏರ್ಕ್ರಾಫ್ಟನ್ನು ಕಂಟ್ರೋಲ್ ಮಾಡೋ ರೀತಿ ಸ್ಪೇಸ್ನಲ್ಲೂ ಏರ್ಕ್ರಾಫ್ಟನ್ನು ಕಂಟ್ರೋಲ್ ಮಾಡ್ತಾರೆ. ನಿಜ ಹೇಳಬೇಕು ಅಂದರೆ ಭೂಮಿ ಮೇಲೆ ಏರ್ಕ್ರಾಫ್ಟನ್ನು ಕಂಟ್ರೋಲ್ ಮಾಡೋ ರೀತಿ ಸ್ಪೇಸ್ನಲ್ಲಿ ಮಾಡಲು ಸಾಧ್ಯವಿಲ್ಲ. ಅವುಗಳನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಏಕೆ ಅಂದರೆ ಭೂಮಿಯ ವಾತಾವರಣದಲ್ಲಿ ಭೂಮಿಯ ಗ್ರಾವಿಟಿ ಇರುತ್ತೆ, ಆದರೆ ಅಂತರಿಕ್ಷದಲ್ಲಿ 0 ಗ್ರಾವಿಟಿ ಇರುತ್ತೆ. ಸ್ಪೇಸ್ನಲ್ಲಿ ಒಂದು ದಿಕ್ಕಿನಲ್ಲಿ ಪ್ರಯಾಣಿಸುತ್ತಿರುವ ವಸ್ತುವನ್ನು ಟರ್ನಿಂಗ್ ಮಾಡೋದು ಅಸಾಧ್ಯ. ಅದು ತುಂಬ ಕಷ್ಟ ಕೂಡ. ಟರ್ನಿಂಗ್ ಮಾಡಬೇಕು ಅಂದರೆ ತುಂಬ ದೂರ ಪ್ರಯಾಣಿಸಿದ ನಂತರವೇ ಅದನ್ನು ಟರ್ನಿಂಗ್ ಮಾಡಲು ಸಾಧ್ಯ. ಅದೇ ರೀತಿ ಸ್ಪೇಸ್ ಮೂವೀಸ್ನಲ್ಲಿ ಸ್ಪೇಸ್ನಲ್ಲಿ ಅಟ್ಯಾಕ್ ಮಾಡ್ತಾರೆ, ಬಾಂಬ್ಸನ್ನು ಕೂಡ ಹಾಕ್ತಾರೆ. ಅವು ಭೂಮಿ ಮೇಲೆ ಬ್ಲಾಸ್ಟ್ ಆಗೋ ರೀತಿಯೇ ಬ್ಲಾಸ್ಟ್ ಆಗುತ್ತೆ. ಇಂತಹ ಸೀನ್ಸನ್ನು ಸ್ಕ್ರೀನ್ ಮೇಲೆ ನೋಡಿದಾಗ ಆ ಹೈ ಕ್ವಾಲಿಟಿ ವಿಜುವಲ್ಸ್ ಮತ್ತು ಗ್ರಾಫಿಕ್ಸ್ನಿಂದ ನಮಗೆ ತುಂಬ ಖುಷಿಯಾಗುತ್ತೆ. ಅದೇ ರೀತಿ ರಿಯಾಲಿಟಿಯಲ್ಲೂ ಕೂಡ ಇದೇ ರೀತಿ ನಡೆಯುತ್ತೆ ಅಂತ ನಂಬ್ತೀವಿ. ಆದರೆ ಸ್ಪೇಸ್ನಲ್ಲಿ ನಡೆಯುವ ಸ್ಫೋಟಕ್ಕೂ ಭೂಮಿ ಮೇಲೆ ನಡೆಯುವ ಸ್ಫೋಟಕ್ಕೂ ತುಂಬ ವ್ಯತ್ಯಾಸ ಇದೆ.
ಭೂಮಿ ಮೇಲೆ ಏರ್ ಅಂಡ್ ಗ್ರಾವಿಟಿ ಎರಡೂ ಇರುತ್ತೆ. ಆದ್ದರಿಂದ ಭೂಮಿ ಮೇಲೆ ಸ್ಫೋಟವಾದಾಗ ಗಾಳಿ ಆಕ್ಸಿಡೈಸರ್ ಆಗಿ ಕೆಲಸ ಮಾಡುತ್ತೆ. ಇದರಿಂದ ಆ ಸ್ಫೋಟ ಈ ರೀತಿ ಮೇಲಕ್ಕೆ ಹೋಗುತ್ತೆ. ಗಾಳಿಯಲ್ಲಿರುವ ಆಕ್ಸಿಜನ್ ಕಾರಣದಿಂದ ಈ ರೀತಿ ಜ್ವಾಲೆಗಳು ಕೂಡ ಬರುತ್ತೆ. ಆ ಸ್ಫೋಟಕ್ಕೆ ಮೇಲೆ ಹೋದ ಕಸ ಕಡ್ಡಿಗಳೆಲ್ಲ ಗ್ರಾವಿಟಿ ಕಾರಣದಿಂದ ಮತ್ತೆ ಕೆಳಗೆ ಬಂದು ಬೀಳುತ್ತೆ. ಅದೇ ರೀತಿ ಗಾಳಿ ಅನ್ನೋದು ಆ ಸ್ಫೋಟಕ್ಕೆ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಆದ್ದರಿಂದ ಆ ಸ್ಫೋಟ ಹೆಚ್ಚು ದೂರ ಪ್ರಯಾಣಿಸೋದಿಲ್ಲ. ಆದರೆ ಸ್ಪೇಸ್ನಲ್ಲಿ ಮಾತ್ರ ಏರ್ ಮತ್ತು ಗ್ರಾವಿಟಿ ಎರಡೂ ಇರೋದಿಲ್ಲ. ಇದರಿಂದ ಸ್ಪೇಸ್ನಲ್ಲಿ ಸ್ಫೋಟವಾದರೆ ಆ ಸ್ಫೋಟ 4 ದಿಕ್ಕಿನಲ್ಲಿ ಎಕ್ಸ್ಪೆಂಡ್ ಆಗುತ್ತೆ. ಅಲ್ಲಿ ಛಿದ್ರವಾದ ವಸ್ತುಗಳು ಯಾವ ದಿಕ್ಕಿನಲ್ಲಿ ಪ್ರಯಾಣಿಸುತ್ತೋ ಅದೇ ದಿಕ್ಕಿನಲ್ಲಿ ನಿರಂತರವಾಗಿ ಪ್ರಯಾಣಿಸುತ್ತಲೇ ಇರುತ್ತೆ. ವೆಯ್ಟ್ಲೆಸ್ ಇನ್ ಸ್ಪೇಸ್. ಎಲ್ಲರೂ ಸ್ಪೇಸ್ನಲ್ಲಿ ನಾವು ವೆಯ್ಟ್ಲೆಸ್ ಆಗ್ತೀವಿ ಅಂತ ಅಂದುಕೊಂಡಿದ್ದಾರೆ. ಅಂದರೆ ನಮ್ಮ ತೂಕ ಸ್ಪೇಸ್ನಲ್ಲಿ 0 ಆಗಿ ಹೋಗುತ್ತೆ ಅಂತ. ಇದನ್ನು ಸ್ಪೇಸ್ ಮೂವೀಸ್ನಲ್ಲಿ ಮತ್ತು ರಿಯಲ್ ವಿಡಿಯೋಸ್ನಲ್ಲೂ ಕೂಡ ನೋಡಿದ್ದೀವಿ. ಇದರಿಂದ ಸ್ಪೇಸ್ನಲ್ಲಿ ಆಸ್ಟ್ರೋನಟ್ಸ್ ತೇಲುತ್ತಾರೆ. ಈ ವಿಷಯ ಮಾತ್ರ ಸತ್ಯ. ಸ್ಪೇಸ್ನಲ್ಲಿ ಗ್ರಾವಿಟಿ ಭೂಮಿ ಮೇಲೆ ಇರೋ ರೀತಿ ಇರೋದಿಲ್ಲ. ಕಂಪ್ಲೀಟ್ ಆಗಿ 0 ಇರುತ್ತೆ. ಕೇವಲ ಸ್ಪೇಸ್ನಲ್ಲಿ ಇರುವ ಯಾವುದಾದರೂ ದೊಡ್ಡ ಆಬ್ಜೆಕ್ಟ್ ಹತ್ತಿರ ಮಾತ್ರ ಈ ಗ್ರಾವಿಟಿ ಅನ್ನೋದು ಕೆಲಸ ಮಾಡುತ್ತೆ. ಆದರೆ ಈ ಗ್ರಾವಿಟಿ ಅನ್ನೋದು ಸ್ಪೇಸ್ನಲ್ಲಿ ಇರುವ ಎಲ್ಲ ಗ್ರಹ ನಕ್ಷತ್ರಗಳ ಹತ್ತಿರ ಒಂದೇ ರೀತಿ ಕೆಲಸ ಮಾಡೋದಿಲ್ಲ. ಒಂದೊಂದು ನಕ್ಷತ್ರ ಮತ್ತು ಗ್ರಹಗಳ ಹತ್ತಿರ ಬೇರೆ ಬೇರೆ ರೀತಿಯಾಗಿ ಇರುತ್ತೆ. ವೆಯ್ಟ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಗ್ರಾವಿಟಿ. ಇಲ್ಲಿ ಗ್ರಾವಿಟಿ ಜಾಗದಲ್ಲಿ 0ವನ್ನು ಆ್ಯಡ್ ಮಾಡಿದ್ರೆ ವೆಯ್ಟ್ ಕೂಡ 0 ಆಗುತ್ತೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ನಮ್ಮ ತೂಕ ಗ್ರಾವಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ಭೂಮಿ ಮೇಲೆ ಒಬ್ಬ ವ್ಯಕ್ತಿ 68 kg ತೂಕ ಇದ್ದರೆ ಅದೇ ವ್ಯಕ್ತಿಯನ್ನು ಮಾರ್ಸ್ ಮೇಲೆ ಕಳಿಸಿದರೆ ಅವರ ತೂಕ ಕೇವಲ 25 kg ಮಾತ್ರ ಇರುತ್ತೆ. ಅಂದರೆ ಭೂಮಿಗಿಂತ ಮಾರ್ಸ್ ಮೇಲೆ ಗ್ರಾವಿಟಿ ಅನ್ನೋದು ತುಂಬ ಕಮ್ಮಿ. ಸನ್ ಕಲರ್. ಸೂರ್ಯನ ಬಣ್ಣ ರಿಯಲ್ ಲೈಫ್ನಲ್ಲಿ ಎಲ್ಲೋ ಅಲ್ಲ ಅಂತ ಎಲ್ಲರಿಗೂ ಗೊತ್ತು. ನಮ್ಮ ಭೂಮಿಯ ವಾತಾವರಣದಿಂದ ಸೂರ್ಯ ಭೂಮಿಯಿಂದ ಕೆಲವೊಂದು ಬಾರಿ ಯೆಲ್ಲೋ ಕಲರ್ನಲ್ಲಿ, ಕೆಲವೊಂದು ಬಾರಿ ಆರೆಂಜ್ ಕಲರ್ನಲ್ಲಿ ಕಾಣಿಸ್ತಾನೆ. ಆದರೆ ನಿಜವಾಗ್ಲೂ ಸೂರ್ಯ ವೈಟ್ ಕಲರ್ನಲ್ಲಿ ಇರ್ತಾನೆ. ತುಂಬ ಸ್ಪೇಸ್ ಮೂವೀಸ್ನಲ್ಲಿ ಸೂರ್ಯನನ್ನು ರೆಡ್ ಅಥವಾ ಯೆಲ್ಲೋ ಕಲರ್ನಲ್ಲೇ ತೋರಿಸ್ತಾರೆ. ಈ ರೀತಿ ಏಕೆ ಅಂದರೆ ತುಂಬ ಜನ ಸೂರ್ಯ ಯಾವಾಗಲೂ ಉರಿತಿರ್ತಾನೆ ಅಂತ ಅಂದುಕೊಂಡಿದ್ದಾರೆ. ಭೂಮಿ ಮೇಲೆ ಉರಿಯುವ ವಸ್ತುಗಳು ರೆಡ್ ಅಥವಾ ಯೆಲ್ಲೋ ಕಲರ್ನಲ್ಲಿ ಕಾಣಿಸುತ್ತೆ. ಇದರಿಂದ ನಾವು ಕನ್ಫ್ಯೂಸ್ ಆಗಬಾರ್ದು ಅಂತ ಮೂವಿನಲ್ಲೂ ಕೂಡ ಇದೇ ರೀತಿ ತೋರಿಸ್ತಾರೆ. ನಿಜ ಹೇಳಬೇಕು ಅಂದರೆ ಸೂರ್ಯ ಉರಿಯುತ್ತಿಲ್ಲ. ಅಲ್ಲಿ ಕೇವಲ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಮಾತ್ರ ನಡೆಯುತ್ತೆ. ಈ ರಿಯಾಕ್ಷನ್ನಲ್ಲಿ ರಿಲೀಸ್ ಆಗುವ ಹೀಟ್ ನಮ್ಮವರೆಗೆ ಬರ್ತಿದೆ. ಸೂರ್ಯ ವೈಟ್ ಕಲರ್ನಲ್ಲಿ ಇದ್ದರೂ ನಮ್ಮ ಕಣ್ಣಿಗೆ ಕಾಣಿಸುವ ಎಲ್ಲ ಬಣ್ಣಗಳಿಗೆ ಮೂಲ ಆಧಾರ ಆ ಸೂರ್ಯನೇ. ಸೂರ್ಯ ಇಲ್ಲ ಅಂದರೆ ಎಲ್ಲ ವಸ್ತುಗಳು ಕಪ್ಪಾಗೆ ಕಾಣುತ್ತೆ. ನಮ್ಮ ಭೂಮಿ ಮೇಲೆ ಇರೋ 10 ಮಿಲಿಯನ್ ಕಲರ್ಸ್ಗೆ ಕಾರಣ ನಮ್ಮ ಸೂರ್ಯನೇ. ನೋ ಸೌಂಡ್ ಇನ್ ಸ್ಪೇಸ್. ಸ್ಪೇಸ್ನಲ್ಲಿ 0 ಗ್ರಾವಿಟಿ ಮತ್ತು ವ್ಯಾಕ್ಯೂಮ್ ಇರೋದ್ರಿಂದ ಅಲ್ಲಿ ಸೌಂಡ್ ಅನ್ನೋದು ಟ್ರಾವೆಲ್ ಆಗೋದಿಲ್ಲ. ಸ್ಪೇಸ್ನಲ್ಲಿ ಸೌಂಡ್ ಟ್ರಾವೆಲ್ ಆಗದೆ ಇರೋದು ತುಂಬ ಒಳ್ಳೆಯದು. ಅದು ನಮ್ಮನ್ನು ಕಾಪಾಡ್ತಿದೆ. ಅದು ಹೇಗೆ ಅಂದರೆ ಸೂರ್ಯನ ಮೇಲೆ ನಿರಂತರವಾಗಿ ನ್ಯೂಕ್ಲಿಯರ್ ಫ್ಯೂಷನ್ ನಡೀತಿರುತ್ತೆ. ಅದರಿಂದ ತುಂಬ ಸೌಂಡ್ ಕೂಡ ಬರುತ್ತೆ. ಒಂದು ವೇಳೆ ಸ್ಪೇಸ್ನಲ್ಲಿ ಸೌಂಡ್ ಟ್ರಾವೆಲ್ ಆಗಿದ್ದರೆ ಆ ಸೌಂಡ್ಗೆ ನಾವು ಭೂಮಿ ಮೇಲೆ ಇರಲು ಸಾಧ್ಯ ಆಗ್ತಿರಲಿಲ್ಲ. ಆದರೆ ಸ್ಪೇಸ್ ಮೂವೀಸ್ನಲ್ಲಿ ಮಾತ್ರ ಈ ಸೌಂಡ್ಸ್ ಕೇಳಿಸುತ್ತೆ. ಒಂದು ವೇಳೆ ಸೌಂಡ್ ಇಲ್ಲದೆ ಅವರು ಸಿನಿಮಾ ತೋರಿಸಿದ್ರೆ ಆ ಸಿನಿಮಾವನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಸೌಂಡಿಂದನೇ ಆ ಸಿನಿಮಾ ತುಂಬ ಥ್ರಿಲ್ಲಿಂಗ್ ಆಗಿ ಇರುತ್ತೆ. ನಮಗೆ ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ, ಗ್ಯಾಲಕ್ಸಿಗಳ ಬಗ್ಗೆ ಚೆನ್ನಾಗೇ ಗೊತ್ತು. ಇವೆಲ್ಲವೂ ಬ್ರಹ್ಮಾಂಡದ ಎಲ್ಲ ಭಾಗಗಳಲ್ಲಿ ಇರುತ್ತೆ. ನೋಡೋದಕ್ಕೆ ಒಂದೇ ರೀತಿಯಾಗಿ ಕಾಣುತ್ತೆ. ಆದರೆ ಸೋಲಾರ್ ಸಿಸ್ಟಮ್ ಅನ್ನೋದು ಎಲ್ಲ ಕಡೆ ಒಂದೇ ರೀತಿ ಇರೋದಿಲ್ಲ. ಆದರೆ ಸಿನಿಮಾಗಳಲ್ಲಿ ಮಾತ್ರ ಸೋಲಾರ್ ಸಿಸ್ಟಮನ್ನು ಎಲ್ಲ ಕಡೆ ಒಂದೇ ರೀತಿಯಾಗಿ ತೋರಿಸ್ತಾರೆ. ಅಂದರೆ ಮಧ್ಯದಲ್ಲಿ ಸ್ಟಾರ್, ಅದರ ಸುತ್ತ ಗ್ರಹಗಳು ಸುತ್ತೋ ರೀತಿ ತೋರಿಸ್ತಾರೆ. ನಿಜವಾಗ್ಲೂ ಸೋಲಾರ್ ಸಿಸ್ಟಮ್ ಅನ್ನೋದು ಎಲ್ಲ ಕಡೆ ಇದೇ ರೀತಿ ಇರೋದಿಲ್ಲ. ಕೆಲವು ಸೋಲಾರ್ ಸಿಸ್ಟಮ್ನಲ್ಲಿ 2 ಅಥವಾ 3 ಸ್ಟಾರ್ಗಳು ಕೂಡ ಇರುತ್ತೆ. ಸ್ಟಾರ್ಗಳು ಇಲ್ಲದೇ ಇರುವ ಸೋಲಾರ್ ಸಿಸ್ಟಮ್ ಕೂಡ ಇದೆ. ಆದರೆ ಅಂತಹ ಸೋಲಾರ್ ಸಿಸ್ಟಮನ್ನು ಗುರುತಿಸುವುದು ತುಂಬ ಕಷ್ಟ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ನಾವು ವಿಜುವಲ್ಸಲ್ಲಿ ನೋಡುತ್ತಿರುವ ಸ್ಪೇಸ್ ನಿಜ ಅಲ್ಲ. ಅಲ್ಲಿ ಇರೋದೇ ಬೇರೆ, ನಾವು ಊಹೆ ಮಾಡ್ಕೊಳ್ತಿರೋದೇ ಬೇರೆ.